ಭಾಗ್ಯಮ್ಮ ಯಾಕ ಸುಮ್ಮನೆ ಕುಕ್ಕ ಬಿಟ್ಟೆ? ಏನು ಕಾಣಲ್ಲ ತಕಯ್ಯ. ಈಗ ಬಟ್ಟೆ ಬಗ್ಗೆ ನಮ್ ನೋಡ್ತಿದ್ದೆ, ಯಾಕ ನೀರು ಬಿಟ್ಟಿಲ್ಲ ಅದಕ್ಕೆ ಸುಮ್ಮನೆ ಕುಕ್ಕಂಡೆ. ಯಾಕೋ ಒಂಥರ ನಮ್ಮ ಎಲ್ಲ ದುಗಡಾದಂಗಾಗೈತೆ. ಅದಕ್ಕೆ ಎಲ್ಗೂ ಹೋಗ್ಲಿಲ್ಲ, ಅದಕ್ಕೆ ಬಟ್ಟೆ ಒಗ್ಯಾನ ಅಂತ ಹೇಳಿ ಕುಕ್ಕಂಡೆ. ಬಿಡತ್ತ ಏನು ದುಗಡಾಗೈತೆ ಅಂತ ನಾಳೆ ಅಕ್ಕ. ಅಲ್ಲ ಕಣೆ, ರಾಜಮ್ಮರು ಎಲ್ಲನ ಓದ್ಕೊಂಡು ಹೋಗ್ಯವ್ರಿ ಅಂತ ಹೇಳ್ತಾರಲ್ಲ, ನಿಜವೇ? ಯಾರೋ ಮಾಡ್ಯಾರಮ್ಮಂಗೆ ಆಗುತ್ತಮ್ಮ. ನನಗೇನ ಹುಡುಗಿನ ಯಾರೋ ಹೇಳ್ಕೊಟ್ಟಂಗೆ ಮಾಡ್ಸ್ಯವ್ರಿ ಅಮ್ಮಂಗೆ ಆಗ್ತೈತಲ್ವೇ? ಅದೇನು ಸುಡ್ಗಡಮ್ಮ ಎಲ್ಲನ ಅವ್ರ ಅಣ್ಣನ ಕಂಡ್ರೆ ಆಗಲ್ವಲ್ಲ. ಸಿದ್ಲಿಂಗನು ಕಿಚ್ಚಿಂಬೆ ಅವರು ಎಲ್ಲ ಸೇರ್ಕೊಂಡು ಏನೋ ಮಾಡ್ಯವ್ರಿ ಅಂತ ಏನೋ ಮಾತಾಡ್ತಾರಮ್ಮ. ಆಗ್ದಿಲ್ದಾರ ಯಾರೋ ಮಾಡ್ಯವ್ರಿ ಅಂತ ಕಾರಣ ಹಂಗೆ ಅಂತಾರೆ. ಯಾರೋ ಮಾತಾಡಿಸ್ತಿಲ್ದಾರು ಆಗ್ದಿಲ್ದಾರು ಪಾಪ ರಾಜಮ್ಮರಿಗೆ ಮೋಸ ಮಾಡ್ಯವ್ರಿ ಅಂತ ಮಾತಾಡ್ತಾರೆ. ಎಲ್ಲರೂ ಹಂಗೆ ಮಾತಾಡೋದು. ಸಿಟ್ಟಿದ್ರೆ ಎದ್ರಿ ಬೈದ್ರಿಗೆ ಒಂದು ಮಾತಾಡ್ಬೇಕಮ್ಮಂದ್ರೆ ತಿಂತ ಮಾಡಬಾರ್ದು. ಅವ್ರು ಯೋಟ್ ನೊಂದ್ಕೊಂತ ಇದ್ದಾರೆ ಅಲ್ಲೇ ಇವತ್ತು. ಭಾಳ ಬೇಜಾರು ಮಾಡ್ಕೊಂತ ಇದ್ದಾರೆ. ಇದೇನಪ್ಪ ಇವತ್ತು ಹಿಂಗಾತು ಅಂತೇಳಿ ಭಾಳ ಬೇಜಾರು ಮಾಡ್ಕೊಂತ ಇದ್ದಾರೆ ಕಣ. ನೋಡಿರಿ ಒಂಥರ ಅಯ್ಯೋ ಅನ್ನಿಸ್ತೈತೆ. ನೋಡಿ ಇದೇನಪ್ಪ ಹಿಂಗಾತು ಅಮ್ಮಂಗಾಗುತ್ತೆ. ಇಂಥ ಮಾಡಬಾರ್ದಂತ ಯಾರೇ ಆಗಲಿ ಅಂಕಲ್ ಹೊಡೆಯರು ಮಾತಾಡ್ತಾರೆ. ಮಾತಾಡ್ಲೇಳು ಅಂಥದ್ದು ನಾವೇನಾದರೂ ಮಾಡಿದರೆ ಅಪ್ಪಾರ ಮಾತನ್ನ ನೋಡ್ಕೊಂತಾನೆ. ಅಂತಳ ಯಾವಳು ಮಾಡಿರೋದು, ಯಾವಳ ಮಾಡೋಗಿರೋದಕ್ಕೆ ನಮ್ಮನ್ನು ನೋಡಪ್ಪ ಊಟ ಬಿಟ್ಟಳು ಮಾಡೋಗಿರೋದಕ್ಕೆ ನಮ್ಮ ಮೇಲೆ ಮಾತಾಡ್ತಾರೆ ಎಲ್ಲ ಜನ. ಮಾತಾಡಿಸ್ತಿಲ್ದರು ಏನೋ ಕೆಟ್ಟ ಆಗಬಾರ್ದು ಅಂತೇಳಿ ಹಿಂಗೆ ಮಾಡ್ಯವ್ರಿ ಅಂತ ಮಾತಾಡ್ತಾರೆ. ಮಾತಾಡ್ಸಲ್ವಲ್ಲ ನಾವು ಅದಕ್ಕೆ ಹಿಂಗೆ ಬಂದ್ಲಮ್ಮ. ನಮ್ಮ ಮಾತಾಡ್ದಕ್ಕೆ ಬಂದ್ಲು. ಬೋರ್ಲಿ ಹೇಳಿ ಅವಳು. ಎಲ್ಲರೂ ಇವ್ರೆ ಅಂತಾರೆ, ಚೌಕತಿ ಅಮ್ಮರು ಹೇಳ್ತಾರಲ್ಲ, ಇವ್ರು ಏನೋ ಮಾಡ್ಯವ್ರಿ ಅಂತೇಳಿ. ಏನು ಮಾಡಿಲ್ದಲೇನೆ ಸುಮ್ಮನೆ ಮಾತಾಡಲ್ಲ ಜನ ಅಂತ ಮಾಡಬಾರ್ದು ಕಣ. ಯೋಟು ಅಳುತ್ತಾ ಇದ್ದಾಳೆ ಪಾಪ. ಅವಳಂತೂ ಯಾಕೆದ್ದಿಲ್ಲ ಕಣೆ. ದುಡ್ಡಿನ ಪ್ರಶ್ನೆ ಐತಿ. ದುಡ್ಡಿರೋ ಬರೋ ದುಡ್ಡು ಹೆಂಗೆ ನೋಡಿ ಸೈಡ್ ತಗೊಂಡ್ಲು. ಅದು ಹೆಂಗೆ ಯಾರು ಓದ್ಕೊಂಡು ಹೋಗೋಕ್ಕಾಗಲ್ಲ ಅಂಬದು ಅದಕ್ಕೆ. ಮತ್ತೆ ಹೆಂಗೆ ಸೈಡ್ ತಗೊಂಡ್ಲು. ಸೈಡ್ ತಗೊಂಡಿದ್ಕೆ ಅವ ಹೆಂಗೆ ಇದಾವತ್ತೆರಡು ಸೈಟ್ ಇವಾಗ ಒಡವಿ ದುಡ್ಡು ಯೋಟೊಂದು ಓತು. ಪಾಪ ಅವ್ರು ಯೋಟು ನೊಂದ್ಕೊಂಡು ಯೋಟು ಇವತ್ಕೊಂಡು ನೀರು ಹಾಕ್ತಾಳೆ ಅಂದ್ರೆ ಒಳ್ಳೇದಾಗಲ್ಲ ಜನಕ್ಕೇನು. ಮಾಡಿರೋರಿಗೆ ಒಳ್ಳೇದಾಗಲ್ಲ. ಅಯ್ಯೋ ಹಂಗಂತೀವಿ ಈಗ ಅಂತಾರಿಗೆ ಒಳ್ಳೇದಾಗ ಸುಮ್ಕಿ ನೋಡು. ನನ್ನ ಗಂಡು ಹುಡುಗ ಆಗೈತೆ, ತಪ್ಪಲಾಗೈತೆ ಆ ಹುಡುಗ. ಹಂಗೆ ಬೋರ್ ನೀರು ಬತ್ತಾವೆ ಹೋಗಿತ್ತಾಗ 5,000 6,000 ದುಡ್ಕೊಂಬತ್ತಾನ. 5,000 ಅಂತ ನಾನು ಬೋರ್ ಪಾಯಿಂಟ್ ಮಾಡೋಕೆ ಹೋದ್ರೆ ಅಯ್ಯೋ ಹಿಂಗೆ ತಿಂಗ್ಳಿಗೆ 1-2 ಸಿಗ್ತಾನೆ ಇರ್ತಾವಂತ ಇವಾಗಂತನು. ಇವಾಗಂತನು ಮೊನ್ನೆ ವಾರದಾಗ 2 ಬೋರ್ ಪಾಯಿಂಟ್ ಮಾಡಿ ಬಂದೆ ಅಂತಿ. ಒಂದೇ ಒಂದಿನ ಬಿಟ್ಟು ಒಂದಿನ ಅಂತ 5,000 ನೋಡಮ್ಮ. ಇಂಥವೆಲ್ಲ ದುಡ್ಕೊಂತ ನೀವು ಸೇನಾಕೆ ನೋಡಮ್ಮ ಅಂತಾರಿಗೆ ಒಳ್ಳೇದಾಗೋದು. ಪಾಪ ಇವಳು ರಾಜಮ್ಮ ಯಾರಿಗಾನೆ ಆತು ಕೈ ಹೇಳೋದು ಬಾಯಿ ಹೇಳೋದು ಇರ್ತಾಳೆ. ಇವತ್ತು ಒಳ್ಳೇದು ಮಾಡ್ತಾಳೆ. ಇವತ್ತು ನೋಡು ಸಾಸಿಯಾಗಿ ಬಂದು ಇವತ್ತು ಎಂಥದ್ದು ಮಾಡೋದ್ಲ ಅವಳು. ಅಂದರೆ ಪಾಪ ಒಳ್ಳೆ ಹೇಳ್ಕೊಂಡು ಹಿಂಗೆ ಆಗಬಾರ್ದು. ನಡಿಯಲ್ಲಿ ಯಾತ ಮಾತಾಡ್ತಾರೆ ನೋಡೋಣಲ್ಲಿ ಇವ್ರ ಮಂತಾಗಿ ಯಾತ ಮಾತಾಡ್ತಾರಮ್ಮ. ಸಾಕತಿತಾಗಿ ಏನೋ ಮಾತಾಡ್ತಾರೆ. ಯಾತ ಮಾತಾಡ್ತಾರೆ. ಏನು ಸಿಟ್ಟಿಂದು ಯಾತನ ಮಾತಾಡುತ್ತೆ ಯಾತನ ಅಂತಾರೆ. ನಿನ್ನ ಕಾಮದಲ್ಲೇ ಮಾಡ್ದಲ್ಲೇ ನೀನು ಹೋಗ್ಬೇಕಾದ್ರು ಬರ್ಬೇಕಾದ್ರೂ ಆಗ್ದಿಲ್ದವ್ರು ಪಾಪ ಅವ್ರಿಗೆ ಆಗ್ದಿಲ್ದವ್ರು ಯಾರೋ ಮಾಡಿದ್ರು, ಆಗ್ದಿಲ್ದವ್ರು ಯಾರೋ ಮಾಡಿದ್ರು, ಮಾತಾಡಿಸ್ತಿಲ್ದವ್ರು ಯಾರೋ ಮಾಡಿದ್ರು ಅಂತ ಆಗ್ಲಲ್ಲ ನಮ್ಮ ಗಿರ್ಜಿಂಬೇರ್ ಮನೆ ಮುಂದೆ ನೀನು ಮಾತಾಡ್ಕೊಂಡು ಹೋಗಿದಿ ಅಂದ್ರೆ ನೋಡು ಅದು ಯಾವಳು ಮಾಡ್ಯಾಳು ಬಾರಿ ಹೇಳ್ಕೊಂಡು ಹೋಗ್ತೀನಿ ಜೊಟ್ಟು ಇಟ್ಕೊಂಡು. ಅದು ಯಾವಳು ಮಾಡ್ಯಾಳು ಅಂತ ತೋರಿಸ್ತೀನಿ. ನಾನೇನೇನು ನಿನಗೆ ಹೇಳಿಲ್ಲ. ನಾನೇನು ಯಾರಿಗೆ ಹೇಳಿದ್ದು ಮಾಡಿರೋರ್ಗಾಗುತ್ತೆ ಅಂತ ಹೇಳಿದ್ದು. ಯಾಕದಕ್ಕೆ ಏನಾಯ್ತು? ಅಲ್ಲ ನೋಡು ಈ ಅಮ್ಮ ಇಲ್ಲಿ ಹೋಗೋ ಸತಿಗೂ ಬರೋ ಸತಿಗೆಲ್ಲನ ಯಾವಳನೋ ಮಾತಾಡಿಸ್ತಿಲ್ದವ್ರು ಆಗ್ದಿಲ್ದವ್ರು ಒಂದು ಅಣ್ತಂಬ್ಲೆ ಮಾಡಿದ್ದು. ಅಣ್ತಂಬ್ಲೆ ಮಾಡಿರೋದು ಅಣ್ತಂಬ್ಲೇನೆ. ಅಣ್ತಂಬ್ಲೆ ಮಾಡಿರೋದು. ನೋಡು ಅವರು ಎಷ್ಟು ಒಳ್ಳೆಯವರು. ಹಂಗೇನೂ ರಾಜಿ. ಅವರು ಎಷ್ಟು ಒಳ್ಳೆಯವರು ರಾಜಮ್ಮ. ಅಂಥವ್ರಿಗೆ ಮೋಸ ಮಾಡಿದ್ದಾರೆ. ಇವರೇ ಮಾಡಿರೋದು ಯಾರೋನು ಅಂತ ಹೇಳಿ ಏನು ದೊಡ್ಡದಾಗೆ ಇಲ್ಲಿ ಹೋಗ್ತಾ ಬರ್ತಾ ಬೈಕೊಂಡು ಓಡಾಡ್ತಾ ಇದ್ದಾಳೆ. ಅದಕ್ಕೇನೆ ಬಾಯಿ ಯಾವಳು ಮಾಡಿದಾಳೆ ಅಂತ ತೋರಿಸ್ತೀನಿ. ನೀನು ಸುಮ್ಮನೆ ಮಾತಾಡಿದರೆ ಸರಿಯಾಗೋದಿಲ್ಲ. ಏನು ಇವ್ರನ್ನೇನಂತ ಇದನ್ನು ಮಾಡ್ಕೊಂಡಿದ್ಯಾ? ಕಚಡ ಜನ್ಗಳು ಮಾಡ್ಕೊಂಡಿದ್ಯಾ? ಲೋಪರ್ ಜನ್ಗಳು ಮಾಡ್ಕೊಂಡಿದ್ಯಾ? ಸುಮ್ಕಿರ್ರಿ ಅದಕ್ಕೆ ನೀವು ಸುಮ್ಕಿರ್ರಿ. ಇರೋದಿಲ್ಲ. ಎಳಕಂಡು ನಡಿ ಗಿರ್ಜಿಂಬೆ. ಅವಳು ಎಳ್ಕಂಡು ನಡಿ ಫಸ್ಟು. ಅವಳು ಮಾತಾಡಬಾರ್ದು. ನಾನು ಇನ್ನಂದಿಲ್ಲ ಕಣೆ. ಇವಳಿಗೇನು ನಿಮ್ಮ ಅತ್ತಿಗೆಗೆ ಸುಮ್ಮನೆ ಮುಚ್ಕೊಂಡು ಇರಕ್ಕೆ ಹೇಳು. ಬಿಡ ಮತ್ತ ಇವ್ ಯಾವ ನಾಯಿಗಳು ಬೊಗ್ಲಾಡ್ತಾವಂದ್ರೆ ನಮ್ಗೇನೇನು ಆಗಲ್ಲ. ಅಯ್ಯೋ ಒಂದು ನಾಯಿನ ಬೊಗಳಾಕ್ಬಿಟ್ರೆ ಊರಾಗ್ಲು ನಾಯಿಗಳೆಲ್ಲ ಬೊಗಳ್ತಾವೆ. ಬಾ ಹೇಳ್ಕೊಣ ಬಾ ಅದಕ್ಕೆ. ಯಾರು ಮಾಡಿರೋದು ಇದನ್ನ? ಯಾರು ಮಾಡಿರೋದು? ರಾಜಿ ತಂಗಿ ರಂಗೆ ಮುಂದೆ ಕೆಳ್ಕೊಂಡು ಹೋಗು. ಅವಾಗ ನಾನೆಲ್ಲ ಬಾಯಿ ಬಿಡಿಸ್ತೀನಿ ಯಾವಳ ಮಾಡಿರೋದು ಇದು ಅಂತೇಳಿ. ಯಾಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ಎಳ್ಕಂಡು ನಡಿ ಹೇಳ್ತೀನಿ. ಇವಳು ಆಗ್ಲೆಲ್ಲ ಮಾತಾಡಬಾರ್ದು. ಅದು ಯಾವಳು ಏನು ಅಂತೇಳಿ ನೋಡ್ದಲೆ ಸುಮ್ಮನೆ ಮಾತಾಡ್ತಾಳ. ಎಳಕೈ ಹೇಳ್ತೀನಿ. ಇವಳನ್ನ ಜುಟ್ಟಿಡ್ಕೊಂಡು ಎಳಕೈ ಹೇಳ್ತೀನಿ. ಎಳಕಳಿ ಹೇಳ್ತೀನಿ. ಬಾಯಿಲಿ ಎಳ್ಕೊಂಡು ಹೋಗ್ತೀನಿ ಬಾ. ಎಳ್ಕೊಂಡು ಹೋಗ್ತೀನಿ ಬಾಯಿಲಿ. ಊರಾಗ್ಲು ನಾಯಿ ಬೊಗಳ್ತಾವೆ. ಒಂದು ನಾಯಿ ಬೊಗ್ಲಾಕ್ಬಿಟ್ರೆ ಊರಾಗ್ಲವೆಲ್ಲ ಬೊಗಳ್ತಾ ಇರ್ತವೆ. ಆಗ್ಲೆಲ್ಲ ಯಾಕೆ ಮಾತಾಡ್ತಾಳೆ ಈ ಅಮ್ಮ? ಅಯ್ಯೋ ದೇವ್ರ ಅಲ್ಲೋಡೆ ಬಗ್ಗೆಮ್ಮ ಅಮ್ಮರ್ನೇ ಒಯ್ಯದ ಇಟ್ಕೊಂಡಿವಳು. ಯಾಕೆ ನೀನು ಮಾತಾಡೋದು? ನಾನು ಆಳೆ ನೋಡ್ತಾ ಇದ್ದೀನಿ. 3-4 ದಿವಸದಿಂದನೂ ನಮಗೆ ಹೇಳ್ತಾ ಇದೆಯಾ ನೀನು? ಇಲ್ಲ ಆಗ್ಲೆಲ್ಲ ಬೈಕಣ್ಣು ಅಣ್ತಂಬ್ಳೆ ಮೋಸ ಮಾಡಿರೋದು. ಅಣ್ತಂಬ್ಳು ಇನ್ಯಾರು ಇದ್ದಾರೆ ಬೇರೆಯವ್ರು? ನಾವು ಬಿಟ್ಟರೆ ಇನ್ಯಾರು ಇಲ್ಲ. ನಮ್ಮನ್ನೇ ಯಾಕೆ ಅಂಬೋದು ನೀನು? ಜಿಮ್ಮೆ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಯಾವಳು ಮಾಡಿರೋದು ಈ ಕೆಲಸ. ನಮ್ಮ ರಂಗಿ ಮುಂದಕ್ಕೆ ಇವಳನ್ನ ಎಳ್ಕೊಂಡೋಗಿ ಯಾವಳು ಮಾಡಿರೋದು ಅಂತ ತೋರಿಸ್ದಾಗ ಇವಳಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ ಇವಳು. ಎಳ್ಕೊಂಡು ನೋಡಿ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ.
ಇವಳು ಯಾತ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ತಮ್ಮ. ಏನಮ್ಮ ತಾಯಿ ನೋಡಿ ಇವಳು ನಾ ಮಾತಾಡಿಕ್ಕೆ ಊರಾಗ್ಲು ನಾ ಎಲ್ಲ ಬೊಗಳ್ತಾವೆ ಅಂತಾಳೆ. ನಡೀತಾ ಇಲ್ಲಿ ನಿನ್ಕಮದಿ ಅಲ್ಲ ತಡಿಯೋದಿಲ್ಲ ಏನು ಮಾಡ್ತಾರೆ ನೋಡೋಣ. ನಿನ್ಕಳೆಲ್ಲ ತಮ್ಮ ಏನು ಮಾಡ್ತಾರೆ ನೋಡೋಣ. ಸುಮ್ಕಿರಕ್ಕಾಗಲ್ವಿ ನಾವೇನು ನಿಮ್ಮ ಸುದ್ದಿಗೆ ಹಂಗೆ ಬರ್ತೀವಿ ಹೆಂಗೆ ಮಾತಾಡ್ತಿರಲ್ಲ ನಮ್ಮ ಬಗ್ಗೆ ನಾವೇನ ಮಾತಾಡ್ತೀವಿ. ನಿಮ್ಮ ಸಾವುಕಾರಿಕೆ ಇದ್ರೆ ನಿಮ್ಮ ದೊಡ್ಡ ಸ್ಥಾನ ಇದ್ರೆ ನಿಮ್ಮ ತಾಗಿರಲಿ ನಮ್ಮ ತಾಗೆಲ್ಲ ತೋರಿಸ್ಬೇಡ್ರಿ. ಯಾರ ತಗನ ಸಾವುಕಾರಿಕೆ ಐತೆ ಅಂದರೆ ಯಾರೇನು ಯಾರ ತಕ್ಕೇನು ಸುತ್ತರ್ಕೊಂಡು ಹೋಗಲ್ಲ. ಅವ್ರ ಅನ್ನ ಅವ್ರು ಉಂಬ್ತಾರೆ, ಅವ್ರ ಬಟ್ಟೆ ಅವ್ರು ಹುಡ್ಕೊಂತಾರೆ. ನೀನು ಸುಮ್ಮನೆ ಇರಬೇಕು. ನೀನು ಹೋಗ್ತಾ ಬತ್ತಾ ಆಗ್ಲೆಲ್ಲ ಮಾತಾಡಿದ್ರೆ ಸರಿಯಾಗೋದಿಲ್ಲ ನೋಡು. ಸಾವುಕಾತಿ ಯಾರಿಗ ಆಗಿರ್ಬೋದು, ನಮಗಲ್ಲ. ನೀನು ಇಲ್ಲೋದು ಇದು ಮಾಡ್ತಾ ಇದೆಯಾ. ಊರಿಂದ ಊರಿಗೆ ಬಂದವ್ರಿಗೆ ಇಲ್ಲೋದು ಜಂಬ ದೌಲತ್ ಅಂತಾರಲ್ಲ ಹಂಗೆ. ಇದ್ದೂರಾಗಳವ್ರಿಗೆ ಜಂಬ ದೌಲತ್ ಇರಲ್ಲ, ಊರಿಂದ ಊರಿಗೆ ಬಂದು ಸೇರ್ಕೊಂಡಿರೋರ್ಗೆ ಅಂತೆ. ಅದೇ ಮತ್ತೆ ಅಲ್ಲ ಇಷ್ಟು ದಿವಸ ಆಗೈತೆ ನಮ್ಮೂರಾಗ್ಲಾರ ಇಷ್ಟೊಂದು ಜೋರು ಮಾಡಲ್ಲ, ಇಷ್ಟು ರೋಪ್ ಹಾಕಲ್ಲ. ಎಲ್ಲಿಂದ ಬಂದು ಸೇರ್ಕೊಂಡಿರೋಳಿಗೆ ಇಷ್ಟೊಂದು ಇರ್ಬೇಕಾದ್ರೆ ನಾವು ಈ ಊರಾಗೆ ಹುಟ್ಟಿ ಬೆಳೆದು ಈ ಊರಾಗೆ ಕಾಪುರ ಮಾಡೋರಿಗೆ ನಮಗೆ ಎಷ್ಟು ಜಂಬ ದೌಲತ್ ಇರಬೇಡ. ಹಿಂಗೆ ಮಾತಾಡ್ತಾಳೆ ನೋಡಿ ಈ ಅಮ್ಮ. ಇಲ್ಲಿಂದಲ್ಲ ಬಂದು ಇಲ್ಲಿ ಸೇರ್ಕೊಂಡು ಎಳ್ಕೊಂಡು ಹೋಗಿ ಗಿರ್ಜಿಂಬೆ ಹೇಳ್ತೀನಿ, ಎಳ್ಕೊಂಡು ಹೋಗು. ಸುಮ್ಮನೆ ಬಿಡು ನೋಡು. ನೀನು ಹಿಂಗೆ ಹೊಡೆದಿದ್ಯಾ ಅಂದ್ರೆ ನೋಡು ಸರಿ ಹೋಗೋದಿಲ್ಲ ಗಿರ್ಜಿಂಬೆ. ಸುಮ್ಮನೆ ಬಿಟ್ಟರೆ ಸರಿ. ಯಾಕೆ ನೀನು ಹಿಂಗೆ ಮಾಡೋದು? ಸುಮ್ಮನೆ ಬಿಡು, ಹೊಡಿಬೇಡ. ನೀವೇನು ನಾವು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಬರ್ರಿ, ಎಳ್ಕೊಂಡು ಹೋಗ್ತೀನಿ. ನೀವು ಸುಮ್ಮನೆ ನನ್ನ ಹಿಂದೆ ಬರ್ರಿ ಅಷ್ಟೇ. ಅದೇನು ಪ್ರೂವ್ ಮಾಡಬೇಕು ಅಂತ ಇದೆ ನನ್ನ ಹಿಂದೆ ಬಂದು ಅದೇನು ಹೇಳ್ಬಿಡ್ರಿ ಅಷ್ಟೇ. ಮತ್ತು ಇವ್ರಿಗೆಲ್ಲನ ಸರಿಯಾಗಿ ಹೇಳಿದ್ರೇನೆ, ಒಬ್ರಿಗೆ ಸರಿಯಾಗಿ ಹೇಳಿದ್ರೆ ಮತ್ತು ಊರಾಗ್ಲಾರೆಲ್ಲ ಹಂಗೆ ಮಾತಾಡ್ತಾರೆ. ಆಗ್ದಿಲ್ದನು ಸಿದ್ಲಿಂಗ ಮಾತಾಡ್ಸಲ್ಲ ಅವ್ರ ಅಣ್ಣಯ್ಯರನ್ನ. ಅದಕ್ಕೆ ಏನೋ ಮಾಡಿದಾನೆ ಅಂತೇಳಿ ಜನ ನಮ್ಮ ಮೇಲೆ ಸುಮ್ಮನೆ ಗೂಬೆ ಕೂರಿಸ್ತಾ ಇದ್ದಾರೆ. ನಾವೇನೋ ತಪ್ಪು ಮಾಡಲಿಲ್ಲ ಅಂತಂದ್ರೂ ನಮ್ಮ ಮೇಲೆ ಸುಮ್ಮನೆ ಹಿಂಗೆ ಗೂಬೆ ಕೂರಿಸಿದ್ರೆ ಯಾರು ಸಹಿಸ್ಕೊಂತಾರೆ? ಯಾರೂ ಸಹಿಸ್ಕೊಂಬಲ್ಲ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾರೆ ಇವರೆಲ್ಲನ ನಮಗೆ. ನಾವೇನಾದರೂ ಅವ್ರಿಗೆ ಮೋಸ ಮಾಡಿದ್ದೀವಿ, ಅನ್ಯಾಯ ಮಾಡಿದ್ದೀವಿ. ನಾವೇನು ಹೊಲ ಮಾರಬೇಡ್ರಿ ಅಂತ ನಾವಿನ್ನೂ ಒಳ್ಳೇದು ಹೇಳಿವೆ ಹೊರತು ನಾವು ಯಾರಿಗೂ ಮೋಸ ಮಾಡಿಲ್ಲ. ಸುಮ್ಮನೆ ಬೊಗ್ಲಾಡಬಾರ್ದು, ಬಾಯಿ ಐತಿ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡಬಾರ್ದು. ಅಯ್ಯೋ ದೇವ್ರಿ, ಯಾಕಾರು ಗೆದ್ದು ಬಿಟ್ಟವ್ರ ಕಣೆ ಭಾಗ್ಯಮ್ಮ. ಯಾಕಯ್ಯನೋ ಅಯ್ಯೋ ಏನು ಮಾಡ್ತಾರೆ ಇವಳು? ಯಾಕೆ ಸರಿ ಇದೆ ಎಳ್ಕೊಂಡು ಹೋಗೋ ಅಂತಾಳೆ, ಏನು ಮಾಡ್ತಾಳೆ? ಅರೆ ಫಸ್ಟು ಬಾ ಅವಳ ಮುಂದಕ್ಕೆಲ್ಲ ಬಂಡವಾಳ ಬಯಲು ಮಾಡ್ತೀವಿ ಬಾ. ಅದೇನು ಅಂತ ಹೇಳಿ ಬಾ ಎಳ್ಕೊಂಡು ಹೋಗ್ತೀವಿ. ನಮ್ಮದೇ ಕೇಳ್ಕೊಂಡು ಹೋಗ್ತೀವಿ. ಅದೇನು ಬಂಡವಾಳ ನೀನು ಬಯಲು ಮಾಡಾಳು, ಹೋಗಿ ಬಯಲು ಮಾಡೋಗು. ನೀನು ಅಂಕ್ಲು ಮಾತಾಡ್ತೀಯಲ್ಲೇ ಯಾವಾಗ್ಲೂ. ಅದಕ್ಕೇನೆ ಯಾವಾಗಲೂ ಅಂಕ್ಲು ಮಾತಾಡ್ಕೊಂಡು ಆಗ್ದಿಲ್ದವ್ರು ಅಣ್ತಮ್ಮಂದ್ರು ಮೋಸ ಮಾಡಿದ್ರು ರಾಜಮ್ಮನಿಗೆ, ಇನ್ಯಾರೋ ಬೇರೆಯವ್ರು ಯಾರೋ ಮಾಡಿಲ್ಲ ಅಣ್ತಮ್ಮಳು ಯಾರೋ ಮೋಸ ಮಾಡಿದ್ರು ಅಂತ ಹೇಳಿ ಅಂಕ್ಲು ಮಾತಾಡ್ಕೊಂಡು ನೀನು ಓಡಾಡ್ತೀಯಲ್ಲ. ನಿನಗೇನು ಬೇಕು ಮತ್ತೆ ಕಂಡವ್ರ ಸುದ್ದಿ? ನೀನು ಬೇಡದಿಲ್ದವಳು ಮುಚ್ಕೊಂಡು ಇರಬೇಕು. ನಮ್ಮ ಬಗ್ಗೆ ಮಾತಾಡಕೂಡ್ದು. ನಮ್ಮ ಬಗ್ಗೆ ನೀನು ಮಾತಾಡಿದೆ ಅಂತಂದ್ರೆ ನಿನ್ನೆ ಹೇಳ್ಕೊಂಡೋಗಿ ಅದು ಯಾವಳು ಏನು ಅಂತೇಳಿ ನೀನು ಹೆಂಗೆ ಗೊತ್ತಿಲ್ದಲ್ಲ ನೀನು ಹೆಂಗೆ ಮಾತಾಡಿದೆ ಅಂತ ಪ್ರೂವ್ ಮಾಡ್ತೀನಿ ಬಾ ಇಲ್ಲಿ. ನೀನು ಹಗ್ಲಲ್ಲ ಅಂಕ್ಲು ಮಾತಾಡ್ಕೊಂಡು ಹೋಗಿದ್ರು ಅವಳು ಪಾಪ ಎಷ್ಟಂತ ಸಹಿಸ್ಕೊಂತಾಳೆ. ನಾವು ಹೇಳಿದ್ವಿ ಬಿಡಮ್ಮ ಹೋಗ್ಲಿ ಹೋಗ್ಲಿ ಅಂತ. ಅದು ಯಾವಳ ಮಾಡಿರೋದು ತಪ್ಪು ಇನ್ಯಾವಳದ ಅಂತೆ. ಯಾವಳ ಮಾಡಿರೋದಕ್ಕೆ ಯಾವಳ ಯಾಕೆ ಅನುಭವಿಸ್ಬೇಕು? ನೋಡಿ ಪಾಪ ಅಂಕ್ಲು ಮಾತಾಡ್ಕೊಂಡು ಅವ್ರ ಗಂಡ ಹೆಂಡತಿ ಎಷ್ಟಂತ ಸಹಿಸ್ಕೊಂತಾನೆ. ಊರಾಗಳು ನಾಯಿಗಳೆಲ್ಲ ಹಂಗೆ ಬೊಗಳ್ತಾ ಇದ್ದಾವೆ. ನಮ್ಮೂರಾಗೆ ಅಂಕಲ್ ನಾಯಿಗಳು ಬೇರೆ ಇದ್ದಾವೆ. ಅಂಕಲ್ ನಾಯಿಗಳೆಲ್ಲ ಅಂಕ್ಲು ಮಾತಾಡ್ತಾವೆ, ಅಂಕ್ಲು ಇದ್ದಾವೆ. ನನ್ನ ಕೇಳ್ಕೊಂಡು ಹೋಗ್ತೀಯ ಬಿಡೆ, ನನ್ನ ಎಳಿಬೇಡ ನೀನು. ನನ್ನ ಕೇಳ್ತಾ ಇದೆಯಾ ಹೇಳು, ನನ್ನ ಎಳಿಬೇಡ. ಪಾಪ ಈ 3 ದಿವಸದಿಂದನೂ ನಮಗೆ ಜಮ್ಮೀನು ನಾನು ಎಷ್ಟು ಸಮಾಧಾನ ಮಾಡಿದ್ದೀನಿ. ಬಿಡಮ್ಮ ಹೋಗ್ಲಿ, ದೇವ್ರು ನೋಡ್ಕೊಂತಾನೆ. ನಿಮ್ಮ ಬಗ್ಗೆ ಮಾತಾಡಲಿಲ್ಲ. ಊರಾಗ ಎಷ್ಟೋ ಜನ ಹಿಂಗೆ ಮಾತಾಡ್ತಾ ಇದ್ದಾರೆ. ಆಗ್ದಿಲ್ದವ್ರೆಲ್ಲ ಅಂಕ್ಲು ಮಾತಾಡೋದು. ಈಗ ಇಂಥವ್ರೆಲ್ಲ ಈ ಕೆರೆಗಳವ್ರೆಲ್ಲನ ಆಗ್ದಿಲ್ದವ್ರೆಲ್ಲ ಅಂಕ್ಲು ಮಾತಾಡೋದು. ಇವಳು ಬೇರೆ ಆಗ್ಲೆಲ್ಲ ಹೋಗ್ತಾ ಬತ್ತಾ ಇವರೇ ಮಾಡಿರೋದು, ನನ್ನ ತಮ್ಮದ್ರೆ ಮಾಡಿರೋದು ಮೋಸ, ಬೇರೆ ಯಾರೂ ಮಾಡಿಲ್ಲ. ಪಾಪ ಒಳ್ಳೆಯವಳು ಅವಳು ಅಂತ ಹೇಳಿ ಈ ಅಮ್ಮ ಆಗ್ಲೆಲ್ಲ ಮಾತಾಡ್ಕೊಂಡು ಹೋಗ್ತಾಳೆ. ಅದಕ್ಕೆ ಇವಳು ದರ ಹೇಳ್ಕೊಂಡು ಹೋಗ್ಯಾರ. ಹಂಗೆ ಮುಂದೆ ಅವಳು ಬಂಡವಾಳನು ಬಯಲು ಮಾಡ್ದಂಗೆ ಆಗುತ್ತೆ. ಇವಳಿಗೆ ಯಾವಳು ಮಾಡಿರೋದು ಅಂತ ಇವಳು ಬಾಯಿ ಮುಚ್ಕೊಂಡು ಇವಳು ಬಾಯಿ ಮುಚ್ಚಿಸ್ದಂಗೂ ಆಗುತ್ತೆ. ಇವಳು ಸರಿಯಾಗಿ ನೋಡಿ ಬಾಯಿಗೆ ಬೀಗ ಹಾಕ್ತೀನಿ, ಹೊಲಿಸ್ತೀನಿ. ಏನೋ ತಿಳ್ಕೊಬಿಟ್ಟಿದ್ದಾಳೆ ಪಾಪ. ಅವಳು ಎಷ್ಟಂತ ಸಹಿಸ್ಕೊಂತಾಳೆ ಪಾಪ. ಇವರಿಬ್ರು ಗಂಡ ಹೆಂಡತಿ ದೇವ್ರು ಅಂತಾರು. ಇವ್ರಂದರ ಭಯಕ್ಕೆ ಉಳು ಬಿಡಬೇಕು ಅಲ್ಲ. ಸುಮ್ಮನೆ ಅಂದರೆ ಯಾರಿಗೆ ತಾನೇ? ನನಗೆ ಎಷ್ಟು ಕೋಪ ಬಂತು ಗೊತ್ತಾ? ಈ 3 ದಿವಸ ಬಿಡಮ್ಮ ಹೋಗ್ಲಿ, ಯಾರು ಹೆಂಗಾರ ಮಾತಾಡ್ಕೊಂಬಿ, ದೇವ್ರು ಇದ್ದಾನೆ, ದೇವ್ರು ನೋಡ್ತಾನೆ ಅಂತೇಳಿ ಹೇಳಿ ಸಮಾಧಾನ ಮಾಡಿದ್ದೀನಿ. ಅದಕ್ಕೇನೆ ಇವಾಗ ಹಿಂಗಿದ್ರೆ ಆಗಲ್ಲ. ಅವ್ರು ಬಂಡವಾಳ ಬಯಲು ಮಾಡಲೇಬೇಕು. ಅವ್ರು ಹಂಗೆ ಬಂಡವಾಳನ ಸುಮ್ಮನೆ ಜನಗಳಿಗೆಲ್ಲ ಇವ್ರು ಯಾಕೆ ನಿಷ್ಠೂರ ಆಗಬೇಕು? ಇವ್ರನ್ನ ಕೆಟ್ಟವ್ರಂತ ತಿಳ್ಕೊತಾ ಇದ್ದಾರೆ ಜನ. ಇವ್ರು ಯಾಕೆ ಕೆಟ್ಟವ್ರಾಗಬೇಕು? ಅವಳೇ ಮಾಡಿದಾಳು ಅಂತ ಗೊತ್ತಾಗಲಿ. ಯಾವಾಗ ಗೊತ್ತಾಗುತ್ತೆ ಜನಗಳಿಗೆ ಇವರಿಬ್ಬರು ಬೆಲೆ ಏನು ಅಂತೇಳಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.